ಹಾಯ್ ರಂಜಿತ್ ಅಂತ. ಏನು ಸರ್ ಇದು ರೋಡು? ಇದೊಂದು ಐತಿಹಾಸಿಕ ಜಾಗ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದೆ. ಎಲ್ಲಿದ್ರೆ ರಣದ್ದು ಬನ್ನಿ ಪ್ಲೀಸ್ ನೋಡೋಣ ಬನ್ನಿ. ಬೆಂಗಳೂರಿಂದ ಬಂದಿದ್ದೀವಿ ನೋಡಿ. ಭಯಾನಕ ಇದೆ. ಶೋಲೆ ಅಂತ ಹಿಂದಿ ಮೂವಿ ಏನು ಮಾಡಿದಾರಲ್ಲ, ಇದೇ ಜಾಗದಲ್ಲೇ ಶೂಟಿಂಗ್ ಆಗಿದೆ ಅಂತ. ಬಿಡದಿ ಇಡ್ಲಿ ತಿನ್ಕೊಂಡು ಹೋಗ್ಬೋದು. ಬಿಡದಿ ಏನು ತಟ್ಟೆ ಇಡ್ಲಿ ಫೇಮಸ್ ಅಲ್ಲ? ಆರಾಮಾಗಿ ಬರ್ತೀನಿ ಹೋಗ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಡೆಡಿಕೇಶನ್ ಇರಬೇಕಾಗುತ್ತೆ. ಯುವಕರಿದ್ದಾಗೆ ಹೆಚ್ಚಾಕ್ಬಿಡ್ಬೇಕು. ಇದು ಬೈಕರ್ದು ಒಂಥರ ಕ್ರೇಜ್, ಚೆನ್ನಾಗಿರುತ್ತೆ ಎಲ್ಲ ಮೆಮೊರೀಸ್ ಎಲ್ಲ. ಜೈ ಶ್ರೀರಾಮ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ ಟು. ಸೊ ಇವಾಗ ನಾವು ರಾಮನಗರನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಇವರು ನಮ್ಮ ಬ್ರೋ ಆ್ಯಂಡ್ ಫ್ರೆಂಡ್ಸ್ ಕಮ್ ಕೊಲೀಗ್ಸ್ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಬೈಕಲ್ಲಿ ರಾಮನಗರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ನೋಡೋಣ ಜರ್ನಿ ಹೇಗೋಗುತ್ತೆ, ಯಾವ ಪ್ಲೇಸ್ ನೋಡ್ತೀವಿ ಅಂತ ಗೊತ್ತಿಲ್ಲ. ಸೊ ಅಲ್ಲೇ ಹೋಗಿ ನೋಡೋಣ. ಬ್ರೋ ಹಾಯ್ ಹೇಳಿ. ಹಾಯ್, ರಂಜಿತ್ ಅಂತ. ಸೊ ನಾವು ರಾಮನಗರಕ್ಕೆ ನೈಸ್ ರೋಡ್ ಮೇಲಿಂದ ಹೋಗ್ಬೇಕಂತ ಅಂದ್ಕೊಂಡು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ಅವಾಯ್ಡ್ ಮಾಡೋಣ ಅಂತ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಬನ್ನರ್ಘಟ್ಟ ರೋಡ್. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ರಾಮನಗರ. ಬ್ರದರ್ ಯೂಟ್ಯೂಬ್ ವ್ಲಾಗ್ ಇದು. ಬೈಕುನ ಅದು ರಾಯಲ್ ಎನ್ಫೀಲ್ಡ್ ತೊಗೊಂಡು ಬಂದಿದ್ದೀವಿ ಅಂತ ಪರವಾಗಿಲ್ಲ. ಬೇರೆ ಬೈಕು ಕಷ್ಟ ಆಗಿರೋದು. ಸೊ ಸ್ಕೂಟಿ ಅಂಥವೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ. ಇಲ್ಲಿ ರೋಡ್ ತುಂಬ ಹಾರ್ಡ್ ಇದೆ. ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಏನು ಸರ್ ಇದು ರೋಡು? ಕಷ್ಟ ಸರ್, ಬೇರೆ ಆಟೋ ಗಿಟೋ ಎಲ್ಲ ಇಲ್ಲಿ. ಇವತ್ತು ರಾಮದೇವರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಹಿಂದೆ ಬೈಕ್ ಪಾರ್ಕ್ ಮಾಡಿದ್ದೀವಿ. ಸೊ ಪೇಯ್ಡ್ ಪಾರ್ಕಿಂಗ್ ಆ್ಯಂಡ್ ಲೇಡೀಸ್ ವಾಶ್ರೂಮು ಮತ್ತು ಜೆಂಟ್ಸ್ ವಾಶ್ರೂಮ್ ಇದೆ. ಎಲ್ಲ ವಾಶ್ರೂಮ್ ಫೆಸಿಲಿಟಿ ಇಲ್ಲಿ ಇದೆ. ನೈಸ್ ರೋಡಲ್ಲಿ ಬಂದರೆ ಇಲ್ಲಿ ಪಾಸ್ ಆಗ್ಬೋದು. ಹಾಂ ಸರ್, ಅಂದರೆ ಬಸ್ಸಿನ ಟೈಮಿಂಗು ಬೆಳಗ್ಗೆ ಹಲೋ 9 ಗಂಟೆಯಿಂದ ಸ್ಟಾರ್ಟು. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸೊ ಇಲ್ಲಿ ಯಾರು ವಾಟರ್ ಬಾಟ್ಲು ಮೇಲೆ ತೊಗೊಂಡೋದ್ರೆ ವಾಟರ್ ಬಾಟ್ಲು ಗುಸಾಕಂಗಿಲ್ಲ, ನಾಟ್ ಅಲೌಡು. ಸೊ ಯಾರು ಬರೋರೆಲ್ಲ ವಾಟರ್ ಬಾಟ್ಲ ತೊಗೊಂಡ್ರೆ ಪರಿಸರನ ಹಾಳು ಮಾಡಬೇಡಿ. ಆ್ಯಂಡ್ ಇದು ಬಂದ್ಬಿಟ್ಟು ರಣಹದ್ದು ಅಲ್ಲ ಸರ್? ರಣಹದ್ದಿನ ರಣಹದ್ದು ವನ್ಯಜೀವಿ ಧಾಮ. ಸೊ ಅಳಿವಿನಂಚಿನಲ್ಲಿರುವ ರಣಹದ್ದನ್ನು ಸಂರಕ್ಷಿಸಲು ಅದಕ್ಕೆ ನಿರ್ಮಿಸಿದ ಒಂದು ಇದು. ಆ್ಯಂಡ್ ಇಲ್ಲಿ ಇದೊಂದು ಐತಿಹಾಸಿಕ ಜಾಗ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದೆ. ರಾಮದೇವರ ಬೆಟ್ಟ ಅಂತಾರೆ. ಸೊ ರಾಮ ಮತ್ತು ಲಕ್ಷ್ಮಣ ಸೀತಾಮಾತೆಯವರು ವನವಾಸ ಟೈಮಲ್ಲಿ ವಾಸ ಮಾಡಿದ ಜಾಗ ಅಂತಲೇ ಒಂದು ನಂಬಿಕೆಯಾಗಿದೆ. ಒಳಗಡೆ ಹೋಗೋಣ, ನೋಡೋಣ. ಸೊ ದಿಸ್ ಈಸ್ ಎಂಟ್ರಿ ರಾಮದೇವರ ಬೆಟ್ಟ. ಸೊ ಬಸ್ಸಿನ ಟೈಮಿಂಗು ಬಂದು ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿಂದ ಬರೋರು ಬಸ್ಸಿನ ವ್ಯವಸ್ಥೆ ಇದೆ. ಸೊ ಬೆಂಗಳೂರು ರಾಮನಗರ ಬಸ್ ಸ್ಟಾಪಿಂದ ಬಸ್ ಸಿಗುತ್ತೆ ನಿಮಗೆ. ನೋಡಿ ಇದು ಎಂಟ್ರೆನ್ಸು. ರಾಮ ಲಕ್ಷ್ಮಣ ಮತ್ತು ಸೀತೆ ಅವರು ಇದು ಓಕೆ. ಸೊ ಎಂಟ್ರೆನ್ಸ್ಗೆ ಗಣೇಶಂದು ಮತ್ತು ಇದೆ. ಹನುಮಾನ್ ಎಲ್ಲಿ ಸರ್? ಸೊ ಎಂಟ್ರೆನ್ಸ್ ಆಗ್ತೀವಿ. ಎಂಟ್ರಿಗೆ ಬಲಭಾಗದಲ್ಲಿ ನೋಡ್ರಿ ಹನುಮಾನ್ದು ಒಂದು ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು 3300 ಸ್ಟೆಪ್ಸ್ ಇರ್ಬೋದಾ? 400 ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಇವಾಗ ನಾವು. ಅವರು ಮೆಟ್ಲು ಬೋತ್ ಸೈಡು ಗ್ರಿಲ್ ಹಾಕಿದ್ದಾರೆ ಸಪೋರ್ಟ್ಗೆ.
ಸೊ 400 ಸ್ಟೆಪ್ಸ್ ಇದೆ ಅಂತೆ. ಸೊ ಇಲ್ಲಿರೋ ಪುರೋಹಿತರು ಹೇಳಿದ್ರು. ಸರ್ ನೀವು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಏನಂದರೆ ಫಸ್ಟ್ ಅಟೆಂಡ್ ಮಾಡಿದ್ರೆ ಬಂದಿದ್ರೆ ಇಲ್ಲಿ? ಇಲ್ಲ, ಇದು ನಾನು ಸೆಕೆಂಡ್ ಟೈಮ್ ಅಲ್ಲಿ. ಅವಾಗ ಏನೋ ಇಂಪ್ರೂವ್ ಆಗಿದೆನಾ? ಸೇಮ್ ಹಂಗೆ ಇದೆ, ಆವಾಗ ಹೆಂಗಿತ್ತು ಇವಾಗಲೂ ಹಂಗೆ. ಸ್ಟೆಪ್ಸ್ಗಳು ಏನಾದರೂ ಅಂದರೆ ಚೇಂಜ್ ಮಾಡಿ ಗ್ರಿಲ್ ಇತ್ತು ಅವಾಗ ನೀವು ಬಂದಾಗ ಸೈಡ್ಗೆಲ್ಲ? ಇಲ್ಲ ಇತ್ತು, ಅವಾಗಲೂ ಇತ್ತು ಅನ್ಸುತ್ತೆ. ಓಕೆ. ಟ್ರೈನ್ ನೀವು ಏನು ಅವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನು ಓನ್ ವೆಹಿಕಲೆಲ್ಲ ಬಂದಿದ್ರೆ? ಇಲ್ಲ, ಓನ್ ವೆಹಿಕಲ್. ಓಕೆ. ಸೊ ಬರೋರು ವಾಟರ್ ಬಾಟ್ಲ್ ಕ್ಯಾರಿ ಮಾಡೋದು? ವೆಹಿಕಲ್ ಇದ್ರೆ ಹಾಂ, ಆರಾಮಾಗಿ ಬಂದು ಹೋಗ್ಬೋದು. ಹ್ಞೂ, ಬಸ್ಸಲ್ಲೂ ಬರ್ಬೋದು, ಅಲ್ಲಿಂದ ಬಂದು ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕು. ಹೌದು. ಸೊ ಬರೋರು ಫ್ಯಾಮಿಲಿ ಬರೋರೆಲ್ಲ ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿ. ಕ್ಯಾರಿ ಮಾಡಿದ್ರೆ ಮೇಲೆ ಬಿಸಾಕ್ಬೇಡಿ, ತೊಗೊಂಬಂದಿರೋ ವಾಟರ್ ಬಾಟ್ಲ ತೊಗೊಂಡು ಹೋಗ್ಬಿಡಿ. ಯಾಕಂದರೆ ಇದು ವನ್ಯಜೀವಿ ರಕ್ಷಣಾ ತಾಣ ಆಗಿದೆ. ಸೊ ಪರಿಸರ ಮಾಲಿನ್ಯ ಮಾಡಬೇಡಿ. ಇಲ್ಲೊಂದು ಪಾಂಡ್ ಥರ ಇದೆ ಹಾಂ, ರೈಟ್ ಸೈಡ್ಲಿ. ಹ್ಞೂ 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 ಹ್ಞೂ. ಸೊ ಅಲ್ಲಿ ಬ್ರೇಕ್ ಇದೆ ಸ್ವಲ್ಪ ಸ್ಟೆಪ್ಸ್ಗಳಿಗೆ. ಈ ಥರ ಪ್ಲೇನ್ ರೋಡ್ ಥರ ಇದೆ. ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ದಾರೆ, ಇದು ಮೇನ್ ಟೆಂಪಲು. ಸೊ ಇಲ್ಲಿ ದಾಸೋಹ ಸಹ ಇದೆ ಅಂತ ಊಟದ ವ್ಯವಸ್ಥೆ. ಸರ್ ಯಾವಾಗಿರುತ್ತೆ ಊಟ? ಮಧ್ಯಾಹ್ನ ಟೈಮ್. ಎವ್ರಿ ವೀಕಲ್ಲಿ ಎಲ್ಲ ಟೈಮಲ್ಲ ಇಲ್ಲ ಒಂದು ಯಾವ್ದಾದ್ರು ಇದೆಯಾ? ನಾವು ಲಾಸ್ಟ್ ಟೈಮ್ ಬಂದಾಗ ಸಾಟರ್ಡೆ ಬಂದಿದ್ವಿ, ಅವತ್ತಿತ್ತು. ಸ್ಯಾಟರ್ಡೇನಾ? ಓಕೆ, ಕೇಳೋಣ ಇಲ್ಲಿ. ಇಲ್ಲೇ ಪ್ರಿಪೇರ್ ಮಾಡೋದು. ಸೊ ರಾಮೇಶ್ವರ ಸ್ವಾಮಿ ದೇವಾಲಯ ಇದು. ಬಂದಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ವಿ ಇವಾಗ? ಈ ಕಡೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಇಲ್ಲಿ ಕೆಳಗಡೆ. ಅದ್ರದ್ದೊಂದು ಮೂರ್ತಿ ಇದೆ, ಸಕ್ಕದಾಗಿ ಕಾಣುತ್ತೆ, ನೋಡ್ಕೊಂಡು. ಓಕೆ. ಸೊ ಇಲ್ಲಿ ಬರ್ದಿರೋ ಡೈರೆಕ್ಷನ್ನು ವೇಟು ವೇಣುಗೋಪಾಲ್ ಅಂತ ಆಗುತ್ತೆ. ಕೆಳಗಿದೆ 2-3 ಟೆಂಪಲ್. ಓಕೆ. ಬೇರ್ ಫುಟ್, ಬರೀ ಕಾಲಲ್ಲಿ ನಡೆಯೋದು. ಹಾಂ, ಗ್ರಿಪ್ ಇರುತ್ತೆ, ಒಳ್ಳೆ ಗ್ರಿಪ್ ಇರುತ್ತೆ. ಹಾಂ. ನಮ್ಮ ಕಾಲ್ದು ಹಾರ್ಡ್ನೆಸ್ ಕೂಡ ಚೆನ್ನಾಗುತ್ತೆ. ಓ, ಹುಷಾರು ಹುಷಾರು. ಶೂ ಹಾಕೊಂಡ್ಬಂದ್ರೆ ಶೂಸ್ ನಿಜಪ್ಪ, ಬರೋರು ಶೂಸ್ ಒಳ್ಳೆ ಶೂಸ್ ಹಾಕೊಬರ್ಬೇಕು, ಇಲ್ಲಾಂದ್ರೆ ಕಷ್ಟ ಇದೆ. ಜನನೂ ಜಾಸ್ತಿ ಇಲ್ಲ. ಇಲ್ಲಿ ಯಾರು ಇರಲ್ಲ, ಮೇಲಿರ್ತಾರೆ. ಓ, ಇನ್ನೂ ಎಷ್ಟಿದೆ? 37 ಏನೋ ಹಾಕಿದ್ದಾರೆ ನಂಬರು. 37 meters. 37 meters you have to go. ಓಕೆ. ಇದೊಂಥರ ಟ್ರೆಕ್ಕಿಂಗ್ ಏನೇ ಅಂತ ಹೇಳ್ಬೋದು. ಆರಾಮಾಗಿ ಬರ್ತೀನಿ ಹೋಗ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಡೆಡಿಕೇಶನ್ ಇರಬೇಕಾಗುತ್ತೆ. ಫಿಟ್ ಆ್ಯಂಡ್ ಫೈನ್, ಫಿಟ್ ಆಗೋಕ್ಕೂ ಬರ್ಬೋದು. ಸೊ ಅಲ್ಲಿ ರಾಮದೇವರ ಬೆಟ್ಟದಿಂದ ಬಂದರೆ ಈ ಕೆಳಗಡೆ ಡೌನ್ ಇಳ್ಕೊಂಡು ಬಂದರೆ ಐ ಥಿಂಕ್ ನಿಮ್ಗೆ 100 ಸ್ಟೆಪ್ಸು ಆಗ್ಬೋದು ಅನಿಸುತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಆಂಜನೇಯ ಇದ್ದಾರೆ, ಪವನ ಪುತ್ರ, ಪವನ ಸುತ, ಕೋಟೆ ಆಂಜನೇಯ ದೇವರು ಅಂತಾರೆ. ಸೊ ನೋಡಿ ದಿನನಿತ್ಯ ಪೂಜೆ ನಡೀತದೆ ಅನಿಸುತ್ತೆ ಅಲ್ಲ ಸರ್? ನೋಡಿ ಪೂಜೆ ಮಾಡಿದ್ದಾರೆ. ಜೈ ಶ್ರೀರಾಮ್. ದಕ್ಷಿಣ ಭಾರತದಲ್ಲೇ ಮೊದಲ ರಣಹದ್ದು ಸಂರಕ್ಷಣಾ ತಾಣ ಇದಾಗಿದೆ. ಸೊ ಇಂಡಿಯಾದ ನಮ್ಮ ದಕ್ಷಿಣ ಭಾರತದಲ್ಲಿದೆ ಫಸ್ಟು ಹಾಗೆ. ಸೊ ಇಲ್ಲೂ ಸಹ ಇನ್ನೂ ರಣಹದ್ದು ಸಂತಾನೋತ್ಪತ್ತಿ ನಡೀತಾ ಇರುತ್ತಂತೆ. ಸೊ ನಮ್ಮ ಮುಂದೆ ನೆಕ್ಸ್ಟ್ ಜನ್ರೇಷನ್ಗೆ ಬರ್ಬೇಕಂತ ಅಳಿವಿನಂಚಿನಲ್ಲಿರುವ ಎಂಡೇಂಜರ್ ಸ್ಪೀಸೀಸ್ ಇದಾಗಿದೆ. ಸೊ ನಮ್ಮದು ಕರ್ತವ್ಯ ಆಗಿದೆ, ಇದನ್ನು ನಾವು ಕಾಪಾಡಬೇಕು. ಸೊ ಅದಕ್ಕೆ ನಿರ್ಮಿಸಿದ್ದಾರೆ. ಇಲ್ಲಿ ಸಂತಾನೋತ್ಪತ್ತಿ ಸಹ ಆಗುತ್ತೆ ಅಂತೆ. ಬನ್ನಿ ಮೇಲೆ ಏನೋ ಹೋಗೋಣ. ನೋಡಿ ಇವಾಗ ನೀವು ಬೆಟ್ಟ ಹತ್ಕೊಂಡು ಬಂದರೆ ಕಾಣುವ ಪಾಯಿಂಟ್, ವ್ಯೂ ಪಾಯಿಂಟ್ ಇದಾಗಿದೆ. ಸೊ ನಿಮ್ಗೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಸುಪ್ರಸಿದ್ಧ ಮೂವಿ ಶೋಲೆ ಅಂತ ಹಿಂದಿ ಮೂವಿ ಏನು ಮಾಡಿದಾರಲ್ಲ ಅಮಿತಾಬ್ ಬಚ್ಚನ್ ಅವರು, ಸೊ ಆ ಮೂವಿ ಸಹ ಇದೇ ಜಾಗದಲ್ಲೇ ಶೂಟಿಂಗ್ ಆಗಿದೆ ಅಂತೆ. ನಮ್ಮ ರಂಜಿತ್ ಅವರು ಹೇಳಿದ್ದಾರೆ.
ನನಗೆ ಸಹ ಗೊತ್ತಿರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ. ಆ್ಯಂಡ್ ಈ ಕಡೆ ವಿಷ್ಣು ತಿಲಕ ಇದೆ. ಸೊ ಪೂರ್ತಿ ಬರಡು ಥರ ಆಗಿದೆ ಎಲ್ಲ ಒಣ ಪ್ರದೇಶ. ನೋಡಿ ಭಯಾನಕ ಇದೆ. ಬೇವಿನ ಮರ ಒಣಗೋಗಿದೆ. ನನ್ನ ಪ್ರಕಾರ ಬರಬೇಕಂದ್ರೆ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ನಾವು ಬಂದಿದ್ದು ಬಿಸಿಲ ಟೈಮ್ ಆಗಿದೆ, ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ. ಸೊ ನಿಮ್ಗೆ ಟ್ರೆಕ್ಕಿಂಗ್ ಮಾಡೋರು ಇದ್ದರೆ ಬೆಳಗ್ಗೆ ಬಂದುಬಿಟ್ರೆ ನೋಡಿರಿ ಚೆನ್ನಾಗಿರುತ್ತೆ. ಹಾಂ. ಸೊ ಸರ್ ಮತ್ತೆ ಇದು ನಾವು ರಣದನ್ನ ಈಗ ಸ್ಪಾಟ್ ಮಾಡ್ಬೋದಾ ರಣದ್ದು? ಇವಾಗ ಅರ್ಲಿ ಮಾರ್ನಿಂಗ್ ಬಂದರೆ ಮೇಲೆ ನಾವು ಒಂದು ದಾರಿ ನೋಡ್ಬೋದಾ? ಹಾಂ ಹಾಂ ಹಾಂ. ಸೊ ಇಲ್ಲಿ ಗೌರ್ಮೆಂಟ್ ಅವ್ರು ಏನಾದರೂ ವ್ಯವಸ್ಥೆ ಮಾಡಿದಾರ ನಮಗೆ ರಣದ್ದು ನೋಡೋ ಥರ ಏನಾದರೂ? ಅದೇ ಕಾಣಿಸುತ್ತೆ ಅಲ್ಲ ಏನಾದರೂ ಇದೆ ಸರ್ ಅಲ್ಲಿ ಕಾಣಿಸ್ತಿರ ಅದಲ್ವಾ? ಅಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ಅಲ್ವಾ ಸರ್? ಇಲ್ಲಿ ಸರ್ ಇಲ್ಲಿ ನೋಡಿ, ಇಲ್ಲಿ ಹೌದಾ? ಓಕೆ. ನಮ್ಗಂತೂ ಒಂದು ರಣದ್ದು ಸಿಗ್ತಾ ಇಲ್ಲ. ಎಲ್ಲಿದ್ರೆ ರಣದ್ದು ಬನ್ನಿ ಪ್ಲೀಸ್, ನೋಡೋಣ ಬನ್ನಿ. ಬೆಂಗಳೂರಿಂದ ಬಂದಿದ್ದೀವಿ, ಯಾರಾದರೂ ಸಿಗ್ತೀರಾ ನೋಡಿ? ಯಾರೂ ಸಿಗ್ಲಿಕ್ಕಿಲ್ಲ. ಮೇ ಬಿ ಬೆಳಗ್ಗೆನೇ ಬರ್ತಾರೆ ಅನಿಸುತ್ತೆ. ನೋಡ್ರಿ ಒಳಗಡೆ ದೇವಸ್ಥಾನ ಒಳಗಡೆ ಹೋಗೋಣ. ಸೊ ನೋಡಿ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು, ಸ್ವಲ್ಪ ಹಿಡಿದ್ರು ಹೋಗ್ತೀರಾ. ನೋಡಿ ಪಾಂಡ್ ಹೆಂಗಿದೆ ಅಂತ ಚೆನ್ನಾಗಿ ಮಸ್ತಾಗಿದೆ. ಸುತ್ತ ಕಲ್ಲುಗಳಿದೆ, ಬೆಟ್ಟದ ಮಧ್ಯದಲ್ಲಿದೆ. ಸರ್ ಈಜಾಡಕ್ಕೆ ಬಿಡ್ತಾರ ಅಲ್ಲಿ? ಆಳ ಜಾಸ್ತಿ ಇದೆ ಅನ್ಸುತ್ತಾ ನಿಮಗೆ? ಜಲಚರ ಇರ್ಬೋದಲ್ಲ, ಜಲಚರ ಪ್ರಾಣಿಗಳು, ಆಮೆ, ಮೀನುಗಳು, ಆಮೆ ಎಲ್ಲ ಕಾಣಿಸುತ್ತೆ. ಹಾಂ ಚೆನ್ನಾಗಿದೆ. ಜನ ಜಾಸ್ತಿ ಇಲ್ಲ. ಸೊ ಪಟ್ಟಾಭಿರಾಮ ದೇವಾಲಯ. ಸೊ ಟೈಮಿಂಗ್ ಹಾಕೋರೆ ಪೂಜೆ ಸಮಯ 10 ಗಂಟೆ 2 ಗಂಟೆವರೆಗೂ, ಶನಿವಾರ ಭಾನುವಾರ 5 ಗಂಟೆವರೆಗೂ. ಬೆಟ್ಟದ ಮಧ್ಯದಲ್ಲೇ ನಿರ್ಮಿಸಿದ್ದಾರೆ ನೋಡಿ. ಬೆಟ್ಟ ತುಳಸಿ ಕಟ್ಟೆ. ಹಾಂ ಹ್ಞೂ ಹೌದು ನೋಡಿ, ತುಳಸಿ ಕಟ್ಟೆ ಏನಿಲ್ಲ ಅಂದ್ರೆ ಒಂದು 5 ಫೀಟ್ ಹೈಟ್ ಇದೆ ನೋಡಿ. ನಮ್ಮ ಮನೆಗಳೆಲ್ಲ ಇರ್ತವೆ, ಅದ್ರ ಬಟ್ ಇಷ್ಟು ದೊಡ್ಡದಿರಲಿಕ್ಕಿಲ್ಲ. ಪ್ರಕೃತಿ ಮಡಿಲಲ್ಲಿ ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ ಆಗಿದ್ರೆ ಸೊ ನಮ್ಮ ಬಾವುಟ. ಸೊ ಇಲ್ಲಿ ನೋಡ್ರಿ ಕೆತ್ತನೆ ಮಾಡಿದರೆ ಆಂಜನೇಯದು ಸೂಕ್ಷ್ಮವಾಗಿ ನೋಡ್ಬೋದು ಇಲ್ಲಿ. ಸೊ ನೋಡಿ ರಾಮ ಸೀತೆ ಆ್ಯಂಡ್ ಲಕ್ಷ್ಮಣ, ರಾಮ್, ಆಂಜನೇಯ. ನ್ಯೂಸ್ ಪೇಪರಲ್ಲಿ ಈ ದೇವಸ್ಥಾನದ ಬಗ್ಗೆ ಬಂದಿತ್ತಾ? ಸಪ್ತರ್ಷಿಗಳ ಬೀಡು ಶ್ರೀ ರಾಮಗಿರಿ ಅಂತ ನೋಡಿ. ನೋಡಿದ್ವಿ ರಾಮತೀರ್ಥ. ರಾಮತೀರ್ಥ ನೋಡೋದು ಅವಾಗಲೇ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದು ರಾಮತೀರ್ಥ ಅಂತೆ. ಇವಾಗ ನಮಗೂ ಗೊತ್ತಾಯಿತು. ದೇವಸ್ಥಾನದಲ್ಲಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ಸಪ್ತರ್ಷಿಗಳ ಬಂಡೆಗಳ ಸಾಲು ಅಂತೆ. ರಾಮ ದೇವ್ರದ್ದು ಪಟ್ಟಾಭಿಗೆ ಏನು ಸರ್ ಇದು? ಇದು ಪಟ್ಟಾಭಿರಾಮ ಅಂತ ಹೇಳ್ಬಿಟ್ಟು. ಓಕೆ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವರನ್ನು ಕೂರಿಸ್ಕೊಂಡಿದ್ದಾರೆ. ಮತ್ತೆ ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದ ಹತ್ರ ಆಂಜನೇಯ ಸ್ವಾಮಿ. ಓಕೆ. ಇದೊಂದು ವಿಷಯ ದೇವಸ್ಥಾನದ ವಿಶೇಷತೆ. ಮತ್ತೆ ಈ ವಿಗ್ರಹನ ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರುವಂತದ್ದು. ಓ ತ್ರೇತಾಯುಗದಲ್ಲಿ ಸುಗ್ರೀವ. ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವ ದೇವರು ಕೃಷ್ಣನಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಓಕೆ. ತಗೊಂಡು ಈ ಮಾರ್ಗವಾಗಿ ಹೋಗ್ತಾ ಇರ್ಬೇಕು. ಈ ಜಾಗದಲ್ಲಿ ಶೂಕಾಸುರನ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದ್ರೆ ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸನ ಸಂಹಾರ ಮಾಡ್ತಾರೆ.
ಸಮಾಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳ್ತಾರೆ, ವಿಗ್ರಹ ಬರೋದಿಲ್ಲ. ಓಕೆ. ಒಂದು ಅಶೇಷವಾಣಿ ಅಂತೇಳಿ ಬರುತ್ತೆ, ಜಾಗದ ಶಾಂತವಾಗಿದೆ, ಹಾಂ ಈಗ ಅದನ್ನ ಪ್ರತಿಷ್ಠೆ ಮಾಡುವ ಅಂತ ಹೇಳಿ. ಹಾಂ 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 ಆ ಕಾರಣಕ್ಕೋಸ್ಕರ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಎಂದು ಪ್ರತಿಷ್ಠೆ ಕಾಣ್ತಾರೆ. ಓಕೆ ಓಕೆ. ನೋಡಿ, ಇದು ಒಂದು ಈ ದೇವಸ್ಥಾನದ ಒಂದು ಚರಿತ್ರೆ ನಮ್ಮ ಪುರೋಹಿತರು ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಸಹ ಗೊತ್ತಿರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಬುಕ್ಕಲ್ಲಿ ಇರೋದು ಬೇರೆ, ಈಗ ಇಲ್ಲಿ ಲೋಕಲ್ ಪೀಪಲ್ನ ಕೇಳಿದ್ರೆ ನಮಗೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೆ ಇದೆ. ದೇವಸ್ಥಾನ ರಾಮಾಯಣದಲ್ಲಿ ಮತ್ತು ಐತಿಹಾಸಿಕ ಧಾರ್ಮಿಕ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಪರಿಸರ ಸಂರಕ್ಷಣೆ ಉದ್ದೇಶದಲ್ಲದೆ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳು ಸಹ ಇದೊಂದು ಹೆಸರಾಗಿದೆ. ಯಾಕಪ್ಪ ಅಂದರೆ ಇದು ಜಟಾಯು ಪಕ್ಷಿಯ ಏನ್ಸೆಸ್ಟರ್ಸ್ ಆದ ರಣಹದ್ದುಗಳಿಗೆ ಒಂದು ಸಂರಕ್ಷಣಾ ತಾಣ ಮಾಡಿದ್ದಾರೆ. ಯಾಕಂದರೆ ಜಟಾಯು ರಾಮಾಯಣದಲ್ಲಿ ಕೇಳಿರ್ಬೋದು, ಸೀತಾ ಮತ್ತು ರಾವಣ ಕಿಡ್ನ್ಯಾಪ್ ಮಾಡ್ತಿರ್ಬೇಕಾದ್ರೆ ಜಟಾಯು ಯಾವ ರೀತಿಯಾಗಿ ಅವನ್ನ ತಡೆಗಟ್ಟುತ್ತೆ ಅಂತ. ಸೊ ಜಟಾಯುದು ಒಂದು ರೆಕ್ಕೆ ಕಟ್ ಮಾಡಿ ಬಿದ್ದಿರೋದು, ಅದು ಲೇಪಕ್ಷಿ. ಸೊ ಅವರು ಒಂದು ಏನ್ಸೆಸ್ಟರ್ ರಣಹದ್ದುಗಳಾಗಿರೋದ್ರಿಂದ ಇಲ್ಲಿ ರಣಹದ್ದು ಸಂರಕ್ಷಣಾ ತಾಣ ಮಾಡಿದ್ದಾರೆ. ಸೊ ಇವಾಗ ನಾವು ಸ್ಟೆಪ್ಸ್ ಇಳ್ಕೊಂಡು ವಾಪಸ್ ರಿಟರ್ನ್ ಆಗ್ತಾಯಿದ್ವಿ, ಬೆಂಗಳೂರು ರಿಟರ್ನ್ ಆಗ್ತಾಯಿದ್ವಿ. 2 ವೀಲರಲ್ಲಿ ಬಂದಿದ್ವಿ ಇಬ್ಬರು. ಸರ್ ಟ್ರೆಕ್ ಹೆಂಗೆ ಅನ್ಸುತ್ತೆ ಸರ್? ಇದು ಹೆಂಗೆ ಡಿಫಿಕಲ್ಟ್ ಅನ್ಸುತ್ತಾ, ನಾರ್ಮಲ್ ಆವ್ರೇಜ್ ಹೆಂಗೆ ಅನ್ಸುತ್ತೆ ನಿಮಗೆ ನಿಮ್ಮ ಅನುಭವದಲ್ಲಿ? ಟ್ರೆಕ್ ಏನಂತ ಡಿಫಿಕಲ್ಟ್ ಇಲ್ಲ, ಇದು ನಾರ್ಮಲ್ ಇದೆ. ಹಾಂ, ಇನ್ನೂ ಮೇಲೆ ಹೋಗ್ಬೋದು. ಓಕೆ. ಫ್ಯಾಮಿಲಿ ಅವ್ರು ಬರ್ಬೋದಾ? ಲೇಡೀಸು ಎಲ್ಲ ಹತ್ಬೋದು ಅಂತೀರಾ? ಫ್ಯಾಮಿಲಿ ಅವರು ಏಜ್ ಆಗಿರೋರು ಸ್ವಲ್ಪ ಹಾಂ, ಬರ್ಬೋದು. ಏಜ್ ಅಂದರೆ ಪೂರ್ತಿ ಏಜ್ ಆಗಲಿಕ್ಕಿಲ್ಲ ಅನ್ಕೋತೀನಿ, ಸ್ವಲ್ಪ ಹೆಲ್ದಿ ಆಗಿದ್ದು, ಹೆಲ್ದಿ ಆಗಿರ್ಬೇಕು. ಮತ್ತು ಸೊ ಬೆಟರ್ ಟ್ರೆಕ್ ಹುಡುಕ್ತಾರೆ ಬೆಂಗಳೂರಿಂದ ಬರೋರಿಗೆ ಇದೊಂದು ಬೆಸ್ಟ್ ಗೇಟ್ ವೇ ಅಂತ ಹೇಳ್ಬೋದು. ಚೆನ್ನಾಗಿ ಒನ್ ಡೇ ಹೋಗಿ ಆರಾಮಾಗಿ ನೀವು ರೀಚ್ ಆಗ್ಬೋದು, ಬೆಂಗಳೂರು ರಿಟರ್ನ್ ಆಗ್ಬೋದು. ಸೊ ಬೆಂಗಳೂರು ಟ್ರಾಫಿಕ್ ನೋಡಿ ಬೇವಜ್ಜೆ ಇರೋದವ್ರಿಗೆ ಆರಾಮ ಒಂದು ಒಳ್ಳೆ ಡೇ ಔಟ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ನಿಮಗೆ ವೀಕೆಂಡ್ ಬಂದರೆ, ಅರ್ಲಿ ಮಾರ್ನಿಂಗ್ ಬಂದರೆ ಇಲ್ಲಿ ಟ್ರೆಕ್ ಮುಗಿಸ್ಕೊಂಡು ಬಿಡದಿಲಿ ಆರಾಮಾಗಿ ಇಡ್ಲಿ ತಿನ್ಕೊಂಡು, ಬಿಡದಿ ಇಡ್ಲಿ ತಿನ್ಕೊಂಡು ಹೋಗ್ಬೋದು. ಬಿಡದಿ ಏನು ತಟ್ಟೆ ಇಡ್ಲಿ ಫೇಮಸ್ ಅಲ್ಲ? ತಟ್ಟೆ ಇಡ್ಲಿ ಏನು ತಟ್ಟೆ ಇಡ್ಲಿ ಎಲ್ಲ ಕಡೆ ಆಗ್ಬಿಟ್ಟಿದೆ ಇವಾಗ. ಅಲ್ಲ, ಬಟ್ ಬಿಡದಿಲಿ ತಿನ್ನೋದು ಒಂದು ಖುಷಿ ತಾನೆ. ಏನು ಬಿಡದಿ ತಟ್ಟೆ ಇಡ್ಲಿ ಅಂದ್ರೆ ಏನು ಅದು ಲೈಕ್? ಅದೇ ಇವಾಗ ಮುಂಚೆ ಇಲ್ಲಿ ಒಂದೇ ಕಡೆ ಸಿಗ್ತಾ ಇದೆ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ಅಂತ. ಇವಾಗ ಎಲ್ಲ ಏರಿಯಾಲು ಹೋಟೆಲ್ ಓಪನ್ ಆಗಿಬಿಟ್ಟಿದೆ ಬಿಡದಿ ತಟ್ಟೆ ಇಡ್ಲಿ. ಬಟ್ ಟೇಸ್ಟ್ ಹಂಗೆ ಇರುತ್ತದೆ, ಸೇಮ್ ಇರುತ್ತೆ. ಬಟ್ ನಮ್ಗೆ ಬೈಕರ್ಸ್ಗೆ ಅಲ್ಲಿಂದ ಒಂದು ಲಾಂಗ್ ರೈಡ್ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬರೀ ಅಂದ್ರೆ ತಟ್ಟೆ ಇಡ್ಲಿ ತಿನ್ನಕಂತಾನೆ ಬರ್ಬೋದು, ಒಂದಿಷ್ಟು ಜನ ಬರ್ತಾರೆ ಅನ್ಸುತ್ತೆ ರೈಡರ್ಸ್. ನಮ್ಮ ಸರ್ ಇದ್ರಲ್ಲ, ಅವರೆಲ್ಲ ಹಂಗೆ ಮಾಡ್ತಾ ಇದ್ರು. ಅವ್ರದೊಂದು ಗ್ರೂಪ್ ಬ್ರೇಕ್ಫಾಸ್ಟ್ ಟ್ರಿಪ್, ಬೈಕ್ ಟ್ರಿಪ್ ಅಂತಾನೆ ಬರ್ತಿದ್ರು. ಬರೀ ಬ್ರೇಕ್ಫಾಸ್ಟ್ ಮಾಡಕ್ಕೆ ಇಲ್ಲಿಗೆ ಹೋಗೋದು, ಇಲ್ಲ ನಂದಿ ಹಿಲ್ಸ್. ನೋಡಿ 500 ರೂಪೀಸ್ ಪೆಟ್ರೋಲ್ ಖರ್ಚು ಮಾಡಿ ಎಷ್ಟು ತಟ್ಟೆ ಇಡ್ಲಿ ತಿನ್ನಕ್ಕೆ ಬರ್ತಿದ್ರು. ಒಂದು 50 ರೂಪೀಸ್ ತಟ್ಟೆ ಇಡ್ಲಿ. ಇದು ಬೈಕರ್ದು ಒಂಥರ ಕ್ರೇಜ್, ಚೆನ್ನಾಗಿರುತ್ತೆ ಎಲ್ಲ ಮೆಮೊರೀಸ್ ಎಲ್ಲ. ಇವಾಗ ಮಾಡ್ದಂಗೆ ಮುಂದೆ ಮಾಡೋಕ್ಕಾಗಲ್ಲ. ಸೊ ಯುವಕರಿದ್ದಾಗೆ ಹೆಚ್ಚಾಕ್ಬಿಡ್ಬೇಕು. ಸೊ ಇದಾಗಿತ್ತು ಇಂಡಿಯಾ ಫಸ್ಟ್ ವಲ್ಚರ್ ಸೆಂಚುರಿ. ಸೊ ಇದು ಬೆಂಗಳೂರಿಂದ 50 ಕಿಲೋಮೀಟರ್ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್.